ಅದು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಕೆರೆ ಹಿಂದ್ಗಡೆ ಕಣ್ಣಿ ಕಂಡಂಗೆ ಸಾಕಷ್ಟು ಜನ ಸೇವೆ ಮಾಡ್ತಕ್ಕಂಥವ್ರು ಇದಾರೆ ಇಲ್ವಾ? ಉದಾಹರಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಜನ ಇದ್ದಾರೆ, ಎಲ್ಲರೂ ಕೆಟ್ಟವರಿಲ್ಲ. ಡಾಕ್ಟರ್ ಎಷ್ಟು ಒಳ್ಳೆಯರಿದ್ದಾರೆ, ದೇಶಕಾರ್ಯ ಎಷ್ಟು ಜನ ಇದ್ದಾರೆ, ಮಿಲಿಟರಿ ಜನಾಂಗದವರು, ರೈತರುಗಳು ಎಷ್ಟು ಜನ ಅವರೇ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಕೆ ಬೇರೆ ಇದ್ದಾರೆ, ಇನ್ನು ಆನೆ ಸಾಕಂತ ಮಾವುತರು ಇದ್ದಾರೆ. ಇಲ್ಲಿ ಒಬ್ಬ ಪೊಲೀಸರು ಅಕ್ಕಿತಮ್ಮನ್ ಪುಣ್ಯ ಪೊಲೀಸ್ ಹಣ ಬಾರ ಹೇಳೋದು ನಾನು ಪೊಲೀಸ್ ಹಣ ನಿಮ್ ಕೈ ಮನಸ್ಸು ಶುದ್ಧವಾಗಿದ್ರೆ ಸಾಯಂಕಾಲ ಬಿರಿಯಾನಿ ಊಟ ದುಡ್ಡು ಕೊಡ್ತೀವಿ. ಯಾರ್ಯಾರ ಕಡೆಯಿಂದ ಬಂದ್ರೆ ಸಾಯಂಕಾಲ 500 ರೂಪಾಯಿ ದುಡ್ಡು, ಬಿರಿಯಾನಿ, ಎಣ್ಣೆ ಎಲ್ಲ ಬರುತ್ತೆ. ಸದ್ಯಕ್ಕೆ ಇವಾಗ ಇದು ಹಾಕಿ ದುಡ್ಡಾಸೆ ಇದೊಂದು ಎಲ್ಲ ಹೆಂಗಾಗ್ತಾರಣ್ಣ ಇಲ್ಲೇ ಬಿಕ್ಕಿ ಮುಗಿರ್ತಾರೆ. ಇನ್ನೊಂದು ಅಧ್ಯಕ್ಷರ ಎಲ್ಲಿಗಿದ್ರಕ್ಕ ಹೋದ್ರಾ? ಯಾರಾದ್ರೂ ಹಿಂಗೆ ನಮ್ ತಂಗಿ ತರ ಗೆದ್ದಿದ್ದಂತ ಬಂದ್ರೆ ಏನ್ ಕೇಳ್ರಿ ಗೊತ್ತಾ? ಏನ್ ಕೇಳ್ತೀರಿ ಹೇಳಿ? ಎಣ್ಣೆ ಕೊಡಿ, ಬೀಡಿ ಕೊಡಿ ಅಂತ ಕೇಳ್ಬೇಡಿ, ಫ್ರೀ ಯೋಜನೆ ಕೇಳ್ಬೇಡಿ. ಏನ್ ಕೇಳ್ತೀರಿ ಗೊತ್ತಾ? ಇರಾಕ್ ಮನೆ ಕುಡಿಯಕ್ಕೆ ಅಡಿ ಕೇಳಿ, ಮಿಕ್ಕಿದ್ ನುಡ್ಕೊಂತೀನಿ ನೀವು. ಅದು ಆಗಲ್ವ? ಎರಡೇ ಕೇಳಿ ಸಾಕು. ಆಮೇಲೆ ಯಾರಿಗೆ ಸೈಟ್ ಇಲ್ಲ, ಮನೆ ಇಲ್ಲ, ಮನೆ ಮಾಡಿಲ್ಲ, ಹೊರಬರ ಮನೆ ಕಟ್ಟೀನಿ, ನಾ ಸಾಲ ಮಾಡೀನಿ ಅಂತಕ್ಕಂಥ ಯಾರು ಇದ್ರೆ ನಿಮ್ಗೆಲ್ಲ ಆಲ್ರೆಡಿ ಮುರುಡಿ ಫಿಕ್ಸ್ ಆಗಿದೆ. ನೀವು ದುಡ್ಡು ಕಟ್ಟಂಗೂ ಇಲ್ಲ, ಚೀಟಿ ಕಟ್ಟಂಗೂ ಇಲ್ಲ, ಲೋನು ಕಟ್ಟಂಗಿಲ್ಲ, ನಡ್ಕೊಳ್ಳೋಂಗೂ ಇಲ್ಲ. ರೆಡಿನಾ ಅಣ್ಣ? ನೀನೇ ಕಣೋ ಅಣ್ಣ. ಅಲ್ಲಿ ಅವ್ರಿಗೆ ಸೀರೆ ಕೊಡ್ತೀನಿ, ಹಾಕೊಂಡ್ ಬೇಡ. ಹೆಣ್ಮಕ್ಳು ಹೂವಿನಾರ ಹಾಕ್ಬಾರ್ದು. ನನಗೆ ಪೊಲೀಸರು ಹಾಕ್ಬಾರ್ದು. ಈ ಮಾವುತ್ರಿ ಒಂದ್ಸರಿ ಆನೆ ಸಾಕಂತ ಪುಣ್ಯ ಮಾತು ಸೆಲ್ಫಿ ಅಂದ್ರೆ ಸೆಲ್ಫಿ ಹೊಡ್ಕೊಳಪ್ಪ, ಸೆಲ್ಫಿ ಹೊಡ್ಕೊಳ ಇರ್ಲಿ. ಬಹಳ ಒಳ್ಳೇದಾಗ್ಲತ್ತೆ. ಆಮೇಲೆ ಗಂದಿರಿ ಮಾತಾಡಲ್ಲ ನಾನು, ಸುಮ್ಮನೆ ಆಮೇಲೆ ಮಾತಾಡ್ತೀನಿ. ತಂಗಿ ಅಲ್ವಾ ಎಲ್ಲ ಹೇಳ್ಸಂತಾರೆ. ನೀವು ಎರಡು ಯಾವ್ದು ಬೇಕು ಹುಡ್ಕ ಮಕ್ಕಳಿಗೆ